ಮಂಗಳೂರಲ್ಲಿ ಮೃತ್ಯು ಕೂಪವಾಗಿ ಬದಲಾಗಿದೆ ಕೆರೆಗಳಿಗೆ ಸೇರ್ತಾ ಇದೆ ನಗರದ ಕಟ್ಟಡಗಳ ತ್ಯಾಜ್ಯ. ಸುಂದರ ನಗರಿಯಲ್ಲಿ ಈಗ ಕೆರೆಗಳಲ್ಲಿ ಮೃತ್ಯುಕೂಪ ಆಗುವಂತಹ ಪರಿಸ್ಥಿತಿ ನಿರ್ಮಾಣ ಆಗೋದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ನಗರದ ಕಟ್ಟಡಗಳ ತ್ಯಾಜ್ಯ ಕೊಳಚೆ ಕೆರೆಗಳಿಗೆ ಸೇರ್ತಾ ಇದೆ. ಅಪಾರ್ಟ್ಮೆಂಟ್ಗಳ ತ್ಯಾಜ್ಯದ ನೀರು ಕೆರೆಗಳಿಗೆ ಮಿಕ್ಸ್ ಆಗ್ತಾ ಇದೆ. ಗುಜ್ಜರ ಕೆರೆ, ಮೊಯ್ಲಿ ಕೆರೆ, ಕಾವೂರು ಕೆರೆ, ಜೋಗಿ ಕೆರೆ, ಕರಂಭಿಸ್ತಾನ ಕೆರೆ, ಬೈರಾಡಿ ಕೆರೆ, ಶೆಟ್ಟಿಬೆಟ್ಟು ಕೆರೆಗಳಿಗೆ ಈ ಕೊಳಚೆ ನೀರು ಸೇರ್ತಾ ಇದೆ. ಅದರಲ್ಲೂ ಪ್ರಮುಖವಾಗಿ ಇತಿಹಾಸ ಪ್ರಸಿದ್ಧ ಕಾವೂರು ಕೆರೆ ಇದೀಗ ಅವ್ಯವಸ್ಥೆಯ ಆಗರವಾಗಿ ಮಾರ್ಪಾಡಾಗಿದೆ. ನೀರಿನಲ್ಲಿ ಆಮ್ಲಜನಕ ಕಡಿಮೆಯಾಗಿ ಮೀನುಗಳು ಸಾಯ್ತಾ ಇವೆ. ರಾತ್ರಿ ಆದ್ರೆ ಸಾಕು ಕೋಲಿಗಳ ಅಡ್ಡೆಯಾಗ್ತಾ ಇವೆ ಪಾರ್ಕ್ಗಳು. ರಾತ್ರಿ ಕೆರೆ ಪಕ್ಕಕ್ಕೆ ಹೋಗೋದಿಕ್ಕೆ ಈಗ ಜನ ಹೆದರ್ತಾ ಇದ್ದಾರೆ. ಸ್ಮಾರ್ಟ್ ಸಿಟಿ ಯೋಜನೆ ಅಡಿಯಲ್ಲಿಯೂ ಕೂಡ ಕೆರೆಗಳ ಅಭಿವೃದ್ಧಿ ಆಗಿಲ್ಲ. ಪಾಲಿಕೆ ಅಧಿಕಾರಿಗಳ ವಿರುದ್ಧ ಜನ ಆಕ್ರೋಶ ವ್ಯಕ್ತ ಆಗ್ತಾ ಇದೆ. ಅಲ್ಲಿ ಪಾಲಿಕೆ ಅಧಿಕಾರಿಗಳೇ ಇಲ್ವಾ ಅನ್ನುವಂತಹ ಪ್ರಶ್ನೆ ಈಗ ಜನರಿಗೆ ಬರ್ತಾ ಇದೆ. ಆ ರೀತಿಯ ಸಂಶಯ ಉಂಟು ಮಾಡ್ತಾ ಇದೆ. ಕಾರಣ ಸ್ಮಾರ್ಟ್ ಸಿಟಿ ಮಂಗಳೂರು ಅಂತ ಹೇಳಿ ಯೋಜನೆ ಇದ್ರೂ ಕೂಡ ಅಲ್ಲಿ ಅಭಿವೃದ್ಧಿ ಕಾರ್ಯ ಮಾತ್ರ ಶೂನ್ಯ. ಕೆರೆಗಳ ಅಭಿವೃದ್ಧಿ ಅಂತೂ ಆಗೇ ಇಲ್ಲ. ಅದರಲ್ಲಿ ಕೊಳಚೆ ನೀರು ಸೇರ್ತಾ ಇದೆ, ಅಪಾರ್ಟ್ಮೆಂಟ್ಗಳ ತ್ಯಾಜ್ಯ ಸೇರ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಆಮ್ಲಜನಕ ಕಡಿಮೆಯಾಗಿ ಮೀನುಗಳು ಸಾಯ್ತಾ ಇವೆ. ಸುಮಾರು ಒಂದು 3 ವರ್ಷದಿಂದ ಇಲ್ಲಿ ಬರ್ತಾ ಇರ್ತೇವೆ. ಈ ಕೆರೆ ನೋಡಿ ಮಳೆಗಾಲದಲ್ಲಿ ತುಂಬುತ್ತದೆ, ಆದರೆ ಎಲ್ಲ ಕೆಸರು ನೀರು ಮತ್ತು ಡ್ರೈನೇಜ್ ನೀರು ಎಲ್ಲ ಬಂದು ಸೇರ್ತಾ ಇರ್ತದೆ. ಅದೇ ರೀತಿಯಲ್ಲಿ ಇಲ್ಲಿ ಎದುರುಗಡೆ ಡ್ರೈನೇಜು ಅಲ್ಲಿ ಲೀಕ್ ಆಗ್ತಾ ಉಂಟು. ಅದನ್ನು ಕೇಳುವವರಿಲ್ಲ, ಎಷ್ಟೋ ಸರ್ತಿ ಅದನ್ನು ಕೇಳುವವರಿಲ್ಲ. ಅದನ್ನು ಎಂತ ಕ್ಲೀನ್ ಮಾಡಬೇಕಾ ಅದೇನೋ ಗೊತ್ತಿಲ್ಲ ನಮಗೆ. ಅಂತೂ ಇದರಿಂದಾಗಿ ಇದು ದೇವರ ಕೆರೆ ಲೆಕ್ಕಕ್ಕೆ. ದೇವರು ಇದು ಜಾತ್ರೆ ಸಮಯದಲ್ಲಿ ಇಲ್ಲಿ ದೇವರನ್ನು ತಂದು ಇದೆಲ್ಲ ಮಾಡಿಸ್ತಾರೆ, ಸ್ನಾನ ಎಲ್ಲ ಮಾಡಿಸಿ ಅದೆಲ್ಲ ದೇವರ ಕೆರೆ ಅಂತೇಳಿ ಪವಿತ್ರವಾದ ಕೆರೆ ಅಲ್ಲಿ ಇದೆಲ್ಲ ಹಾಕಿದ್ದಾರೆ ನೋಡಿ. ಜನಗಳು ಅಷ್ಟೇ, ಜನಗಳು ಎಲ್ಲರೂ ಸುಮಾರು ಜನ ವಾಕಿಂಗು ಅದು ಎಲ್ಲ ಹೋಗ್ತಾ ಇರ್ತಾರೆ ರಾತ್ರಿ. ಆಮೇಲೆ ಇನ್ನು ರಾತ್ರಿ 7 ಗಂಟೆ ಆದ ಕೂಡಲೇ ಇಲ್ಲಿ ಬಾಟ್ಲಿಗಳು ಕುಡಿದು ಎಲ್ಲ ಅಲ್ಲಲ್ಲೇ ಬಿಸಾಕ್ಬಿಡ್ತಾರೆ. ಕ್ಲೀನ್ ಮಾಡೋರು ಯಾರೂ ಇಲ್ಲ. ಇದನ್ನೆಲ್ಲ ರಾತ್ರಿ ಬಂದ ಕೂಡಲೇ ಪೊಲೀಸ್ನವರು ಒಂದು ರೌಂಡ್ ಬರ್ತಾರೆ, ಅವರಷ್ಟೇ ಹೋಗ್ತಾರೆ. ಇದು ಗ್ರೌಂಡಲ್ಲಿ ವಾಕಿಂಗ್ ಮಾಡಬೇಕಂತ ನಾವು ಬರ್ತೀವಿ. ವಾಕಿಂಗ್ ಇಲ್ಲಿ ಮಾಡೋಕ್ಕೆ ಹೋದರೆ ಈ ಥರ ಡ್ರೈನೇಜ್ ಈ ಥರ ನೀರಲ್ಲಿ ಬಿಟ್ಟಿರ್ತಾರೆ. ಈ ಥರ ನೀರು ಬಿಟ್ಟಾಗ ಏನಾಗುತ್ತೆ, ನಮಗೆ ಕಾಲಲ್ಲಿ ತುಳ್ಕೊಂಡು ಹೋಗೋದೆಲ್ಲ ಡ್ರೈನೇಜ್ ಸಿಸ್ಟಮ್ ಎಲ್ಲ ತುಳ್ಕೊಂಡು ಹೋಗ್ತಾ ಇರ್ತೀವಿ. ಇಷ್ಟು ಒಳ್ಳೆ ಚೆಂದ ಕೆರೆನ ಡ್ರೈನೇಜ್ ವಾಟ್ರ್ ಬಂದು ಕೆರೆಯಲ್ಲಿ ನೀರು ಬಿಡ್ತಾರೆ. ಇದೇದಾದರೂ ಒಳ್ಳೇದು ಮಾಡಬೇಕಂತ ಹೇಳಿದ್ವಿ. ದೇವ್ರ ಜಲಕ ಇವಾಗ ನಾವು ಗಣೇಶ ವಿಸರ್ಜನೆ ಮಾಡ್ತೀವಿ. ಅದು ಮಾಡಿದಾಗ ನಮಗೇನಾಗುತ್ತೆ, ಇವಾಗ ಅದನ್ನು ಮಾಡೋದು ಬೇಡ ಅನಿಸುತ್ತೆ. ಆ ಪರಿಸ್ಥಿತಿ ಬಂದಿದೆ. ಅಟ್ಲೀಸ್ಟು ಮೇಂಟೈನ್ ಮಾಡಿದ್ರೆ ಕೂಳು ತೆಗೆಯೋದಾಗಲಿ ಇವೆಲ್ಲ ತೆಗೊಂಡು ಏನಾದರೂ ಮೇಂಟೈನ್ ಮಾಡಿದ್ರೆ ಒಳ್ಳೆಯದಾಗುತ್ತೆ. ಈ ಥರ ಮಂಗಳೂರು ನಗರ, ಇವಾಗ ಕಾವೂರು ನಗರ ಅಂದರೆ ಇಷ್ಟು ಚೆನ್ನಾಗಿರೋ ಎಲ್ಲ ಮಾಡಿದ ಮೇಲೂ ನಾವು ಈ ಥರ ನೋಡ್ತಾ ಇದ್ದೀವಿ ಅಂದರೆ ಇನ್ನು ಹೆಂಗೆ ಹೇಳಿ. 7 ಕೆರೆಯಲ್ಲಿದೆ, ಅದರಲ್ಲೂ ಸೇಮ್ ಎಲ್ಲ ಕಂಡೀಷನು ಸೇಮು ಡ್ರೈನೇಜ್ ವಾಟರ್ ನೀರಲ್ಲಿ ಬಿಡ್ತಾ ಇದ್ದಾರೆ. ಇದಕ್ಕೊಂದು ವ್ಯವಸ್ಥೆ ಆಗಬೇಕು. ಇರುವಂಥ ಕೆರೆಗಳು ಮಂಗಳೂರು ನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಹಲವಾರು ಕೆರೆಗಳು ಈಗ ದೊಡ್ಡ ಮಟ್ಟದಲ್ಲಿ ಅಭಿವೃದ್ಧಿ ಆದಾಗೆ ಕಾಣ್ತದೆ ಏನೋ ನಿಜ. ಆದರೆ ಹೆಚ್ಚಿನ ಕೆರೆಗಳಲ್ಲಿ ಈ ಡ್ರೈನೇಜ್ ಮಿಕ್ಸ್ ಆಗುವಂಥ ಸಮಸ್ಯೆಗಳು ತುಂಬ ಕಡೆ ಇದು. ಅಂದರೆ ನಮ್ಮ ಉದಾಹರಣೆಗೆ ನಮ್ಮ ಇಲ್ಲಿ ಬೈರಾಡಿ ಕೆರೆ ಇರ್ಬೋದು, ಅಥವಾ ನಮ್ಮ ಗುಜರ ಕೆರೆ ಇರ್ಬೋದು, ಮೊಯ್ಲಿ ಕೆರೆ ಇರ್ಬೋದು. ಇದನ್ನೆಲ್ಲ ನೋಡಿದಾಗ ಅದು ಕುಡಿಲಿಕ್ಕೆ ಯೋಗ್ಯವಾದ ಯಾವುದೇ ಕೆರೆಗಳಲ್ಲಿ ಇಲ್ಲ, ನೀರು ಕುಡಿಯುವಂಥದ್ದು ಯಾವುದೂ ಇಲ್ಲ ಕೆರೆಗಳಲ್ಲಿ. ಆ ಕೆರೆಗಳು ಎಲ್ಲವೂ ಸುತ್ತಮುತ್ತಲದಲ್ಲಿ ಹರಿಯುವಂತಹ ಕೊಳಚೆ ನೀರುಗಳು ಅದರಲ್ಲಿ ಮಿಶ್ರಣವಾಗ್ತಾ ಇರುವಂಥ ಒಂದು ಸನ್ನಿವೇಶಗಳೇ ಹೆಚ್ಚು. ಅಂಥ ಸಂದರ್ಭದಲ್ಲಿ ಈ ಕುಡಿಯುವ ನೀರಿನ ಸಮಸ್ಯೆ ತೀರಬೇಕಾದ್ರೆ ತೀರ ಸಿಟಿಯೊಳಗೆ, ಅಂದರೆ ನಮಗೆ ಸಮುದ್ರ ಹತ್ತಿರ ಇದೆಯೋ ನಿಜ, ಆದರೆ ಸಮುದ್ರ ನೀರು ಕುಡಿಯಲಿಕ್ಕೆ ಆಗೋದಿಲ್ಲ. ಅಂಥ ಸಂದರ್ಭದಲ್ಲಿ ಈ ಕೆರೆಗಳನ್ನು ಅತ್ಯುತ್ತಮವಾಗಿ ಅಭಿವೃದ್ಧಿಪಡಿಸಿದ್ದಕ್ಕೆ ಯಾವುದೇ ಕೊಳಚೆ ನೀರುಗಳು ಅಥವಾ ಡ್ರೈನೇಜ್ ನೀರುಗಳು ಮಿಕ್ಸ್ ಆಗೋದಾಗೆ ನೋಡಿಕೊಳ್ಬೇಕು ಅಂತೇಳಿ ಎಲ್ಲರದೊಂದು. ಈಗ ನಾವು ಗುಜ್ಜರಕೆರೆ ಹೇಳುವುದಾದರೆ ನಮ್ಮ ಎಷ್ಟು ಸಲ ಹೋರಾಟ ಮಾಡಿದ್ದು, ಅದನ್ನೊಂದು 22 ವರ್ಷದಿಂದ ಹೋರಾಟ ಮಾಡ್ತಿದ್ದೇವೆ. ಇದನ್ನು ಒಂದು ಕುಡಿಯುವ ನೀರಿಗಾಗಿ ಒಂದು ರೂಪಿಸಬೇಕು, ಮತ್ತು ದೇವರ ತೀರ್ಥಕೆರೆಯಾಗಿ ಮಾಡಬೇಕು, ನಡುವಳಿ ತೀರ್ಥಕೆರೆ ಆಗಬೇಕು ಅಂತೇಳಿ ನಾವು ಮೊದಲಿಂದಲೂ ಹೋರಾಟ ಮಾಡ್ತಿದ್ದೇವೆ. ಅದರ ಬಗ್ಗೆ ಒಂದು ಸರಿಯಾದ ಒಂದು ಜ್ಞಾನವು ನಾವು ಹೇಳೋದು ದೇವರೇ ಕೊಟ್ಟಿಲ್ಲ ಅಂತ ಎನಿಸಬೇಕು. ಯಾಕಂತೇಳಿದರೆ ಮನುಷ್ಯರಾದವರಿಗೆ ಒಮ್ಮೆ ಹೇಳಿದರೆ 2 ಸಲ ಹೇಳಿದರೆ ಗೊತ್ತಾಗ್ತದೆ. ಇಷ್ಟು ಸಲ ಹೇಳುವಾಗ ಅದಕ್ಕೊಂದು ಕ್ಯಾರೆ ಅನ್ನೋದು ಅಧಿಕಾರಿಗಳು ಇನ್ನೇನು ಮಾಡಲಿಕ್ಕೆ ಸಾಧ್ಯ. ಕಾವೂರು ಕೆರೆ ಆಗಿರ್ಬೋದು ಅಥವಾ
ಗುಜ್ರಕೆರೆ ಆಗಿರ್ಬೋದು, ಅದು ಎರಡೂ ಕೂಡ ಸ್ಮಾರ್ಟ್ ಸಿಟಿ ಪ್ರಾಜೆಕ್ಟ್ ಅಂಡರಲ್ಲಿ ಬಂದಿರುವಂಥದ್ದು. ಅದರ ಒಂದು ಸರೌಂಡಿಂಗ್ಸನ್ನು ತುಂಬ ಚೆನ್ನಾಗಿ ಮಾಡಿದ್ದಾರೆ, ಇಂಟರ್ಲಾಕ್ ಎಲ್ಲ ಹಾಕಿ ಸ್ಮಾರ್ಟ್ ಸಿಟಿ ಅಂಡರಲ್ಲಿ ಬಂದಿರೋದ್ರಿಂದ ಇದನ್ನು ಡೆವಲಪ್ಮೆಂಟ್ ಮಾಡಿದ್ದಾರೆ. ಆದರೆ ಆ್ಯಕ್ಚುಲಿ ಆ ಕೆರೆಯ ನೀರೇನಿದೆ, ಅದು ಕೆರೆಯ ನೀರು ಇತ್ತೀಚೆಗೆ ಕಲುಷಿತಗೊಂಡಿರುವಂಥದ್ದು. ಯಾಕಂತ ಹೇಳಿದರೆ ನಾವು ಕಳೆದ ಒಂದಷ್ಟು ವರದಿಗಳ ಪ್ರಕಾರ ನೋಡೋದಾದರೂ ಕೂಡ ಈ ಒಂದು ನಗರದ ಒಂದಷ್ಟು ಅಪಾರ್ಟ್ಮೆಂಟ್ಸ್ಗಳದ್ದಾಗಿರ್ಬೋದು, ಮನೆಗಳದ್ದು, ವಸತಿ ಕೇಂದ್ರಗಳದ್ದಾಗಿರ್ಬೋದು, ಎಲ್ಲವೂ ಕೂಡ ಡ್ರೈನೇಜಿನ ನೀರನ್ನು ಈ ಒಂದು ಕೆರೆಗೆ ಬಿಡ್ತಾ ಇದ್ದು ಇದು ಕಲುಷಿತಗೊಳ್ಳುವಂಥದ್ದು ಅಂತ ಹೇಳಿ. ಸೊ ಆ ಒಂದು ನೀರಿಂದ ನಾವು ಏನು ಪುನಶ್ಚೇತನ, ಈಗ ನಾವು ಬೇರೆ ಕಡೆಯಲ್ಲೆಲ್ಲ ನೋಡ್ತೇವೆ ಕೆರೆಗಳ ಪುನರುಚ್ಚೇತನ ಅಂತ ಮಾಡ್ತಾರಲ್ವ. ಸೊ ಅದೇ ಥರ ಈ ಕೆರೆಗಳನ್ನು ಕೂಡ ನಮಗೆ ಮಾಡಿದರೆ ನಾವು ಸ್ಮಾರ್ಟ್ ಸಿಟಿಗೆ ಒಂದು ಸ್ಮಾರ್ಟ್ ಒಂದು ಐಡಿಯಾವನ್ನು ಕೂಡ ಕೊಡಬಹುದು ಅಂತ ಹೇಳುವಂಥದ್ದು ನನ್ನ. ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಕಿಶನ್ ಶೆಟ್ಟಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕಿಶನ್ ಶೆಟ್ಟಿ, 7 ಕೆರೆಗಳಿದೆ, ಏರಿಯರು ಕೆರೆಗಳೂ ಕೂಡ ಸೇಮ್ ಸಿಚುವೇಶನ್, ಎಲ್ಲವೂ ಕೂಡ ಕೊಳಚೆ ನೀರು ತ್ಯಾಜ್ಯ ಅಲ್ಲಿಗೆ ಹೋಗಿ ಸೇರುತ್ತೆ. ಮಹಾನಗರ ಪಾಲಿಕೆ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ? ಸ್ಮಾರ್ಟ್ ಸಿಟಿ ಯೋಜನೆಯಲ್ಲಿ ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳೋದು ಇಂತಹ ಕೆಲಸಗಳನ್ನ. ನವಿತಾ, ಮಹಾನಗರದಲ್ಲಿ ಈ ರೀತಿಯ ಸಮಸ್ಯೆಗಳು ಖಂಡಿತವಾಗಿದೆ. ಆದರೆ ಬೆಂಗಳೂರಲ್ಲಿ ಕೆರೆಗಳು ಮುಚ್ಚಿ ಅಪಾರ್ಟ್ಮೆಂಟ್ಗಳು ಆಗಿದೆ. ಆದರೆ ಮಂಗಳೂರಲ್ಲಿ 7 ಕೆರೆಗಳು ಸದ್ಯಕ್ಕೆ, ಅಂದರೆ ಮಂಗಳೂರು ನಗರದ ಒಳಭಾಗದಲ್ಲಿ ಇದೆ. ಆದರೆ 7 ಕೆರೆಗಳ ಅವ್ಯವಸ್ಥೆ ಮಾತ್ರ ಅದು ನೋಡೋಕೆ ಕಣ್ಣು ಸಾಕಾಗೋದಿಲ್ಲ, ಅಂಥ ದುರ್ವ್ಯವಸ್ಥೆಯನ್ನು ಕೂಡ ಹೊಂದಿದೆ. ಯಾಕೆಂದ್ರೆ ಸಂಪೂರ್ಣವಾಗಿ ಕೊಳಚೆಯುಕ್ತವಾಗಿರುವಂಥದ್ದು ತ್ಯಾಜ್ಯಗಳು ಕೆರೆಯನ್ನ ಸೇರ್ತಾ ಇದೆ. ಅದು ಯಾವುದೇ ಕಾರಣಕ್ಕೂ ಕುಡಿಯೋಕೆ ಯೋಗ್ಯವಾದಲ್ಲ. ಪ್ರಾಣಿ ಪಕ್ಷಿಗಳು ಕೂಡ ಆ ನೀರನ್ನು ಕುಡಿದ್ರೆ ಅನಾರೋಗ್ಯಕ್ಕೆ ತುತ್ತಾಗುವಂತಹ ಭೀತಿಗಳು ಕೂಡ ಇದೆ. ಈಗಾಗಲೇ ನಗರದ ಒಳಭಾಗದಲ್ಲಿ 7 ಕೆರೆಗಳಿವೆ. ಅದರಲ್ಲಿ ಕೆಲವಷ್ಟು ಕೆರೆಗಳನ್ನ ಸ್ಮಾರ್ಟ್ ಸಿಟಿಯ ಅಂಡರ್ ಅಲ್ಲಿ ಡೆವಲಪ್ಮೆಂಟ್ ಮಾಡಲಾಗಿದೆ. ಆದ್ರೆ ಕೆರೆಗಳ ಡೆವಲಪ್ಮೆಂಟ್ ಆಗಿಲ್ಲ. ಕೆರೆಗಳ ಸುತ್ತ ಇರುವಂತಹ ಪಾರ್ಕ್ಗಳನ್ನ ಡೆವಲಪ್ ಮಾಡಲಾಗಿದೆ. ಕೆರೆಗಳ ಸುತ್ತ ಇಂಟರ್ಲಾಕ್ ಅನ್ನು ಅಳವಡಿಸಿ ವಾಕಿಂಗ್ ಆಗಿರ್ಬೋದು, ಇನ್ನು ಜಾಗಿಂಗ್ ಮಾಡೋರಿಗೆ ಉಪಯುಕ್ತವಾದಂತಹ ಎಲ್ಲ ವ್ಯವಸ್ಥೆಗಳನ್ನ ಮಾಡಲಾಗಿದೆ. ಆದ್ರೆ ಕೆರೆಯ ಪರಿಸ್ಥಿತಿ ಮಾತ್ರ ಅದು ಸಂಪೂರ್ಣವಾಗಿ ಇಲ್ಲಿ ದುರ್ನಾತವನ್ನ ಬೀಳ್ತಾ ಇದೆ. ಯಾಕೆಂದ್ರೆ ಇಲ್ಲಿ ಸಾಕಷ್ಟು ಹೋರಾಟಗಳು, ಕೆರೆಗಳನ್ನ ಉಳಿಸಬೇಕೆಂಬ ಹೋರಾಟಗಳು ಆಗ್ತಾ ಇದೆ. ಅದರಲ್ಲೂ ಕೂಡ ಧಾರ್ಮಿಕವಾದ ಹಿನ್ನೆಲೆಯುಳ್ಳಂತಹ, ಅದು ಗುಜ್ಜರ ಕೆರೆ ಆಗಿರ್ಬೋದು, ಮೈಲಿ ಕೆರೆ ಆಗಿರ್ಬೋದು, ಬೈರಾಡಿ ಕೆರೆ ಆಗಿರ್ಬೋದು, ಇನ್ನುಳಿದಂತಹ ಹಲವು ಕೆರೆಗಳು, ಅಂದ್ರೆ ಕಾವೂರು ಕೆರೆ ಆಗಿರ್ಬೋದು. ಕಾವೂರು ಕೆರೆಯಲ್ಲಿ ಒಂದು ಕಾಲದಲ್ಲಿ ಕಾವೂರು ಮಹಲಿಂಗೇಶ್ವರ ದೇವರ ಜಳಕ ಕೂಡ ಆಗ್ತಾ ಇತ್ತೆಂಬ ಪ್ರತೀತಿ ಕೂಡ ಇದೆ. ಆದ್ರೆ ಇವತ್ತು ಅಲ್ಲಿ ಪರಿಸ್ಥಿತಿಯನ್ನು ನೋಡ್ಬೇಕಾದ್ರೆ ಕೆರೆಯ ಒಳಭಾಗದಲ್ಲಿದ್ದಂತಹ ಮೀನುಗಳು, ಜಲಚರಗಳು ಆಮ್ಲಜನಕದ ಕೊರತೆಯಿಂದ ಸಾಯುವಂತ ಸ್ಥಿತಿಯಲ್ಲಿ ಕೂಡ ಇದೆ. ಹಾಗಾಗಿ ನಗರದ ಒಳಭಾಗದಲ್ಲಿ 7 ಕೆರೆಗಳು ಈಗ ಅಜೀವ ಸ್ಥಿತಿಯಲ್ಲಿದೆ, ಅಜೀರ್ಣಾವಸ್ಥೆಯಲ್ಲಿ ಕೂಡ ಇದೆ. ಹಾಗಾಗಿ ಪಾಲಿಕೆ ಮತ್ತು ಸ್ಮಾರ್ಟ್ ಸಿಟಿ ಈ ಕೆರೆಗಳನ್ನು ಅಭಿವೃದ್ಧಿ ಮಾಡಬೇಕೆಂಬ ಹೋರಾಟವನ್ನ ಜನರು ಮಾಡ್ತಾ ಇದ್ದಾರೆ. ನೇರವಾಗಿ ಕಣ್ಣಿಗೆ ತೋರ್ತಾ ಇದೆ ಅಪಾರ್ಟ್ಮೆಂಟ್ ನ ತ್ಯಾಜ್ಯ ನೀರು ಆ ಕೆರೆಗಳಿಗೆ ಸೇರ್ತಾ ಇರುವಂತದ್ದು. ಸಾರ್ವಜನಿಕರು ಕೂಡ ಅದನ್ನ ಕಣ್ಣಲ್ಲಿ ನೋಡ್ತಾ ಇದ್ದಾರೆ. ಆದ್ರೆ ಇದನ್ನ ನೋಡುವಂತ ಅಧಿಕಾರಿಗಳು ಮಾತ್ರ ಕಣ್ಣಿದ್ದು ಕುರುಡರಾಗಿದ್ದಾರೆ. ಈ ನಿಟ್ಟಿನಲ್ಲಿ ಜಲ ಮೂಲಗಳಿಗೆ ಸಾಕಷ್ಟು ಇಲ್ಲಿ ಹೊಡೆತ ಬೀಳುವಂತದ್ದು. ಬೇಸಿಗೆಯ ಈ ಕಾಲದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಇಡೀ ಮಂಗಳೂರು ನಗರದಲ್ಲಿ ಇರುವಂತದ್ದು. ದೂರದ ತುಂಬೆ ವೆಂಟೆಡ್ ಡ್ಯಾಮ್ ಇಂದ ಪೈಪ್ ಮೂಲಕವಾಗಿ ಮಂಗಳೂರು ನಗರಕ್ಕೆ ನೀರನ್ನ ಉಣಿಸುವಂತ ಕೆಲಸವನ್ನ ಪಾಲಿಕೆ ಮಾಡ್ತಾ ಇದೆ. ಆದ್ರೆ ನಗರದ ಒಳಭಾಗದಲ್ಲಿರುವಂತಹ ಕೆರೆಗಳ ನೀರನ್ನ ಅದನ್ನ ಶುದ್ಧೀಕರಣ ಮಾಡಿ ಅದಕ್ಕೆ ತ್ಯಾಜ್ಯಗಳು ಸೇರದಂತೆ ಅಥವಾ ಡ್ರೈನೇಜ್ ವಾಟರ್ಗಳು ಸೇರದಂತೆ ಆ ತಡೆಗೋಡೆಯನ್ನ ನಿರ್ಮಾಣ ಮಾಡಿ ಆ ಕೆರೆಯ ನೀರನ್ನೇ ಶುಚಿ ಮಾಡಿ ಅದನ್ನ ಜನರಿಗೆ ಉಣಿಸುವಂತ ಕೆಲಸಗಳನ್ನ ಮಾಡಬಹುದು. ಆದ್ರೆ ಭವಿಷ್ಯದ ದೃಷ್ಟಿಯಲ್ಲಿ ಈ ಕೆರೆಗಳ ಉಳಿಸುವಿಕೆ ಅದು ಬಹಳಷ್ಟು ಅತ್ಯಮೂಲ್ಯ ಆಗತ್ತೆ. ಇಲ್ಲದ್ರೆ ಬೇರೆ ಬಯಲು ಸೀಮೆಯ ನಗರಗಳಂತೆ ಮಂಗಳೂರು ನಗರ ಕೂಡ ಆಗುವಂತ ದಿನಗಳು ಅದು ಸನಿಹ ಇದೆ ಅನ್ನೋದನ್ನ ಕೆರೆ ಪರವಾದಂತಹ ಹೋರಾಟಗಾರರು ಹೇಳ್ತಾ ಇರುವಂತದ್ದು. ಆದ್ರೆ ಇಷ್ಟೆಲ್ಲ ಹೋರಾಟಗಳು ಸುಮಾರಷ್ಟು ವರ್ಷಗಳಿಂದ ಆಗ್ತಾ ಇದ್ರು ಕೂಡ ಇದನ್ನ ಗಮನಿಸಬೇಕಾದಂತಹ ಅಧಿಕಾರಿಗಳು ಕಣ್ಣಿದ್ದು ಕುರುಡರಾಗಿದ್ದಾರೆ. ಯಾವುದೋ ಒಂದು ಹಣದ ಆಮಿಷಕ್ಕೋ ಅಥವಾ ಯಾರ್ದೋ ಪ್ರಭಾವಿಗಳ ಒತ್ತಡಕ್ಕೋ ಈ ರೀತಿಯಾಗಿ ಕೆರೆಯನ್ನ ಉಳಿಸುವಂತ ಕೆಲಸಗಳನ್ನ ಅಧಿಕಾರಿಗಳು ಮಾಡ್ತಾ ಇಲ್ಲ. ಮುಂದಾದ್ರೂ ಅಂತ ಮನಸ್ಸನ್ನ ಮಾಡ್ತಾರಾ ಎಂಬುದನ್ನ ಕಾದು ನೋಡಬೇಕಾಗಿದೆ. ನವಿತಾ, ಈಗ ಪಾರ್ಕ್ಗೆ ಹೋಗೋಣ ಅಂತ ಹೇಳಿದ್ರೆ ಪಾರ್ಕ್ ಅಲ್ಲೂ ಕೂಡ ಆ ವಾಕ್ ಮಾಡುವಂತಹ ಜಾಗಗಳಲ್ಲೇ ಕೊಳಚೆ ನೀರು ಇದೆ, ನಮ್ಗೆ ನಡೆಯೋದಕ್ಕೆ ಆಗೋದಿಲ್ಲ, ಆ ಒಂದು ಕೊಳಚೆಯಲ್ಲೇ ನಾವು ಹೋಗ್ಬೇಕು ಅನ್ನುವಂತಹ ವಿಚಾರವನ್ನ ಹೇಳ್ತಾರೆ. ಹಾಗಾದ್ರೆ ಎಲ್ಲಿ ಇವ್ರು ಯಾವ ರೀತಿ ಇಂಟರ್ಲಾಕ್ ಮಾಡಿದ್ರೆ ಅಷ್ಟೇ ಆಯ್ತಾ ಅಭಿವೃದ್ಧಿ ಅನ್ನೋದಾ ಇವ್ರ ತಲೆಯಲ್ಲಿರೋದು? ಖಂಡಿತ ಈ ಸ್ಮಾರ್ಟ್ ಸಿಟಿಯ ಕೆಲಸಗಳು ಸದ್ಯಕ್ಕೆ ಮಂಗಳೂರು ನಗರದಲ್ಲಿ ನೋಡೋದಾದ್ರೆ ಇದೇ ರೀತಿಯಾಗಿದೆ. ಒಂದು ರಸ್ತೆಯನ್ನ ಅಗಲೀಕರಣಗೊಳಿಸೋದು, ಅದರ ಪಕ್ಕ ಫುಟ್ಪಾತ್ ಅನ್ನ ನಿರ್ಮಾಣ ಮಾಡೋದು, ಅಥವಾ ಪಾರ್ಕ್ ಅನ್ನ ಸುಂದರೀಕರಣ ಮಾಡೋದು, ಅಥವಾ ಕೆರೆಗಳ ಸುತ್ತವನ್ನ ಪಾರ್ಕ್ ಮಾಡೋದು, ಈ ರೀತಿಯಾದ ವ್ಯವಸ್ಥೆಗಳನ್ನು ಮಾತ್ರ ಸ್ಮಾರ್ಟ್ ಸಿಟಿ ಮಾಡ್ತಾ ಇದೆ. ಆದ್ರೆ ಇಲ್ಲಿ ಬೆಳಗ್ಗೆ ಮತ್ತು ಸಂಜೆ ಮಾತ್ರ ವಾಯು ವಿಹಾರ ಮಾಡುವವರಿಗೆ ಒಂದು ರೀತಿಯಾಗಿ ಸೌಕರ್ಯ. ಆದ್ರೆ ಸಂಜೆಯ ಬಳಿಕ ಅದು ಕುಡುಕರ, ಪೋಲಿ ಹುಡುಗರ ಅಡ್ಡೆ ತಾಣವಾಗಿದೆ. ಅಲ್ಲಿ ನಾವು ಈ ಕ್ಷಣದಲ್ಲಿ ಹೋಗಿದ್ರು ಕೂಡ ನೋಡ್ಬಹುದಾಗಿದೆ. ಮಂಗಳೂರಿನ ಹಲವು ಕೆರೆಗಳ ದಡಗಳು ಸಂಪೂರ್ಣವಾಗಿ ಬಿಯರ್ ಅಥವಾ
ಮಾದಕ ವಸ್ತುಗಳಿಂದ ತುಂಬಿ ಹೋಗಿರುವಂಥದ್ದು. ಹಾಗಾಗಿ ಇದು ರಕ್ಷಣೆಯ ವಿಚಾರದಲ್ಲಿ ಕೂಡ ಸಾಕಷ್ಟು ದೊಡ್ಡ ಮಟ್ಟಿನ ಸವಾಲು ಕೂಡ ಹೌದು. ಯಾಕಂದ್ರೆ ವಾಯು ವಿಹಾರಕ್ಕೆ ಬರುವವರು ಹೇಳ್ತಾರೆ, ನಾವು ಸಂಜೆ 6:30 ಮ್ಯಾಕ್ಸಿಮಮ್ 7 ಗಂಟೆ ತನಕ ಇಲ್ಲಿ ನಡ್ಕೊಂಡು ಹೋಗ್ಬೋದು, ಆದ್ರೆ ಅದರ ನಂತರವಾಗಿ ನಡ್ಕೊಂಡು ಹೋಗಕ್ಕೆ ಸಾಧ್ಯವಿಲ್ಲ. ಅನೇಕ ಬೇರೆ ಬೇರೆ ಭಾಗದಿಂದ ಬರುವಂತಹ ಕುಡುಕರು ಈ ಪಾರ್ಕ್ ಅಲ್ಲಿ ಬಂದು ಅಲ್ಲಿ ನಿರ್ಮಾಣ ಮಾಡಿರುವಂತಹ ಚೇರ್ಗಳಲ್ಲಿ ಕೂರ್ತಾರೆ, ಅಲ್ಲಿ ಪಾರ್ಟಿಗಳನ್ನ ಮಾಡ್ತಾರೆ. ಇದರ ಬಗ್ಗೆ ಎಷ್ಟೇ ದೂರನ್ನ ಕೊಟ್ಟರು ಕೂಡ ಆ ದೂರನ್ನ ಸ್ವೀಕರಿಸೋಕೆ ಅಧಿಕಾರಿಗಳು ತಯಾರಿಲ್ಲ, ಮತ್ತೆ ಇದನ್ನ ಒಂದು ರೀತಿಯಾಗಿ ಸುವ್ಯವಸ್ಥೆ ಮಾಡೋಕೆ ಅಧಿಕಾರಿಗಳು ಕೂಡ ತಯಾರಿಲ್ಲ. ಹಾಗಾಗಿ ಕೇವಲ ಸೌಂದರ್ಯೀಕರಣಕ್ಕೆ ಮಾತ್ರ ಒತ್ತು ಇಲ್ಲಿ ಸ್ಮಾರ್ಟ್ ಸಿಟಿ ಕೊಡ್ತಾ ಇದೆ, ಆದ್ರೆ ನಿಜವಾಗಿ ಅದನ್ನ ಅಭಿವೃದ್ಧಿ ಮಾಡುವುದು ಅಥವಾ ಕೆರೆಯನ್ನ ಉಳಿಸುವಂತ ಕೆಲಸಗಳನ್ನ ಇಲ್ಲಿ ಅಧಿಕಾರಿಗಳು ಅಥವಾ ಸ್ಮಾರ್ಟ್ ಸಿಟಿ ಅಥವಾ ಮಹಾನಗರ ಪಾಲಿಕೆ ಅಧಿಕಾರಿಗಳು ಮಾಡ್ತಾ ಇಲ್ಲ ಅನ್ನೋದು ದುಃಖಕರ ಸಂಗತಿ. ನವಿತಾ, ಅಂದ್ರೆ ಅಪಾರ್ಟ್ಮೆಂಟ್ಗಳ ದುಡ್ಡಿನ ಹಿಂದೆ ಬಿದ್ದಿದಾರ ಅಧಿಕಾರಿಗಳು ಹೇಗೆ ಇಲ್ಲಿ? ಖಂಡಿತ ಇಂತಹದ್ದೊಂದು ಗಂಭೀರವಾದ ಆರೋಪವನ್ನು ನಾವು ಮಾಡಲೇಬೇಕಾಗತ್ತೆ. ಯಾಕಂದ್ರೆ ನೇರವಾಗಿ ಕಣ್ಣಿಗೆ ಕಾಣುತ್ತೆ. ಯಾಕೆಂದ್ರೆ ಅಂಡರ್ ವಾಟರ್ ಅಲ್ಲಿ ಒಂದು ರೀತಿಯಾಗಿ ತ್ಯಾಜ್ಯಗಳನ್ನ ಬಿಡೋದಾದ್ರೆ ಅದು ಅಧಿಕಾರಿಗಳಿಗೆ ಕಾಣಿಸಲ್ಲ ಅಥವಾ ಬೇರೆ ಏನೋ ಸಮಸ್ಯೆಗಳು ಹೇಳ್ಬೋದು. ಆದ್ರೆ ಇಲ್ಲಿ ನಾವು ಅಧಿಕಾರಿಗಳು ಈ ಕ್ಷಣದಲ್ಲಿ ಕೂಡ ಮಂಗಳೂರಿನ 7 ಕೆರೆಗಳಿಗೆ ಹೋದ್ರೆ ನೇರವಾಗಿ ಕಣ್ಣಿಗೆ ಕಾಣುತ್ತೆ. ಅದು ಅಪಾರ್ಟ್ಮೆಂಟ್ಗಳ ತ್ಯಾಜ್ಯ ನೀರು ಚರಂಡಿ ಮೂಲಕವಾಗಿ ಕೆರೆಗೆ ಸೇರೋದನ್ನ. ಆದ್ರೆ ಇಂಥ ಕಣ್ಣಿಗೆ ಕಾಣುವಂತಹ ಸಮಸ್ಯೆಯನ್ನ, ಕಣ್ಣಿಗೆ ಕಾಣುವಂತಹ ಗಂಭೀರವಾದ ಪ್ರಕರಣವನ್ನ ಬಗೆಹರಿಸೋಕೆ ಅಧಿಕಾರಿಗಳು ಯಾಕೆ ಮುಂದಾಗ್ತಾ ಇಲ್ಲ ಅನ್ನೋದು ಯಕ್ಷ ಪ್ರಶ್ನೆಯಾಗಿ ಕಾಡ್ತಾ ಇದೆ. ಯಾಕಂದ್ರೆ ಈಗಾಗಲೇ ಹೋರಾಟಗಾರರು ಹೇಳ್ತಾ ಇದ್ದಾರೆ, ಇಲ್ಲಿ ಸ್ಥಳೀಯ ಅಪಾರ್ಟ್ಮೆಂಟ್ಗಳ ಅಥವಾ ಬಿಲ್ಡರ್ಗಳ ಲಾಬಿಗೆ ಅಧಿಕಾರಿಗಳು ಮಣಿತಾ ಇದ್ದಾರೆ. ಅವರ ಹಣದ ಆಮಿಷಕ್ಕೆ ಒಳಗಾಗಿ ಈ ರೀತಿಯ ಸಮಸ್ಯೆಗಳನ್ನ ನಿರ್ಮೂಲನೆ ಮಾಡೋಕೆ ಅವರು ಮನಸ್ಸನ್ನ ಮಾಡ್ತಾ ಇಲ್ಲ ಎಂಬ ನೇರವಾದ ಆರೋಪಗಳನ್ನು ಕೂಡ ಹೋರಾಟಗಾರರು ಮಾಡ್ತಾ ಇದ್ದಾರೆ. ಅವರ ಹೋರಾಟಗಾರರ ಆರೋಪಗಳು ಕೂಡ ನಮಗೆ ಈ ಕ್ಷಣದಲ್ಲಿ ನಿಜ ಅಂತ ಅನಿಸುತ್ತೆ. ಯಾಕಂದ್ರೆ ನಾವು ವರದಿ ಮಾಡಿಕೊ ಹೋದಂತ ಸಂದರ್ಭದಲ್ಲಿ ಕೂಡ ಸಾಕಷ್ಟು ಕೆರೆಗಳಲ್ಲಿ ಈ ರೀತಿಯ ಡ್ರೈನೇಜ್ ವಾಟರ್ ಕೆರೆಯನ್ನ ಸೇರ್ತಾ ಇದೆ. ಅಧಿಕಾರಿಗಳು ಮನಸ್ಸನ್ನ ಮಾಡ್ತಾರಾ ಇಲ್ವಾ ಅದು ಮುಂದಿನ ದಿನಗಳಲ್ಲಿ ಗೊತ್ತಾಗ್ಲಿದೆ. ನವಿತಾ, ಥ್ಯಾಂಕ್ ಯು ಕಿಶನ್ ಶೆಟ್ಟಿ ಡೀಟೇಲ್ಸ್ಗೆ.